ಗಿಲ್ಲಿ ಮತ್ತೆ ಕಾವ್ಯ ಎಷ್ಟೊಂದು ಬ್ಯುಸಿ ಆಗಿದ್ದಾರೆ ಅಂತ ಅವ್ರಿಗೆ ಫ್ರೀ ಟೈಮೇ ಸಿಗ್ತಾ ಇಲ್ಲ. ಯಾವ ರೇಂಜ್ಗೆ ಅಂದ್ರೆ ಪ್ರತಿ ದಿವಸ ಒಂದೊಂದು ಶೂಟ್ಗಳಲ್ಲಿ ಭಾಗಿಯಾಗ್ತಾರೆ. ಸೊ ಸಖತ್ತಾಗಿ ಫೋಟೋ ಶೂಟ್ ಅನ್ನು ಸಹ ಮಾಡಿಸಿದ್ದಾರೆ ಕಾವ್ಯ ಅವರು. ಗಿಲ್ಲಿಗೂ ಕೂಡ ಹಲವಾರು ಪ್ರೋಗ್ರಾಮ್ಸ್ಗಳು ಬುಕ್ ಆಗಿರುತ್ತೆ. ಕಾವ್ಯ ಅವರು ಕೂಡ ಅಷ್ಟೇ ಒಂದು ಟಿವಿ ಶೂಟ್ಗೆ ಬಂದಿರ್ತಾರೆ. ಸೊ ಅಲ್ಲೂ ಕೂಡ ಅಷ್ಟೇ ಮಿಂಚಿದ್ದಾರೆ ಅಂತ ಹೇಳ್ಬೋದು. ಮತ್ತೊಮ್ಮೆ ಟಿವಿ ಒಂದು ಶೋನಲ್ಲಿ ಕಾರ್ಯಕ್ರಮದಲ್ಲಿ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ ಕಾವ್ಯ ಅವರು. ಸೊ ಕಾಣಿಸ್ಕೊಳ್ಳೋಕೆ ರೆಡಿ ಆಗ್ತಾ ಇದ್ದಾರೆ. ಜೊತೆಗೆ ಇನ್ನ ಕೂಡ ಕಾವ್ಯ ಅವರ ಮನೆಗೆ ಗಿಲ್ಲಿ ನಟ ವಿಸಿಟ್ ಮಾಡಿಲ್ಲ, ಎಂಟ್ರಿ ಕೊಟ್ಟಿಲ್ಲ. ಸೊ ಯಾವಾಗ ಎಂಟ್ರಿ ಕೊಡ್ತಾರೋ ಇನ್ನೂ ಸಹ ಗೊತ್ತಿಲ್ಲ. ಯಾಕೆಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಇಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಮೋಡಿ ಮಾಡಿದಂತ ಜೋಡಿ. ಸೊ ಹೀಗಾಗಿ ಕಾವ್ಯ ಅವರ ತಂದೆ ತಾಯಿಗೂ ಕೂಡ ಗಿಲ್ಲಿ ಅಂದ್ರೆ ಇಷ್ಟ. ಅವರು ಸಹ ಮನೆಗೆ ಇನ್ವೈಟ್ ಮಾಡಿದ್ರು. ಬಟ್ ಇನ್ನ ಸಹ ಅವರಿಗೆ ಸಮಯ ಸಿಕ್ಕಿಲ್ಲ ವಿಸಿಟ್ ಮಾಡೋಕೆ. ಊಟವನ್ನು ಸಹ ಮಾಡುತ್ತೇನೆ ಮನೆಗೆ ಬಂದು ಅಂತ ಕೂಡ ಗಿಲ್ಲಿ ನಟ ಅವ್ರು ಹೇಳಿರ್ತಾರೆ. ಫ್ರೀ ಟೈಮ್ ಇಲ್ಲದ ಕಾರಣ ಗಿಲ್ಲಿ ನಟ ಇನ್ನೂ ಸಹ ಎಂಟ್ರಿ ಕೊಟ್ಟಿಲ್ಲ. ಬಟ್ ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ದಿವಸ ಎಂಟ್ರಿ ಕೊಟ್ಟು ಊಟವನ್ನು ಸಹ ಮಾಡಲಿದ್ದಾರೆ. ತಾವೆಲ್ಲರೂ ಕೂಡ ನೋಡ್ಬೋದು. ಬಹಳಷ್ಟು ಜನರಿಗೂ ಕೂಡ ಇಷ್ಟ ಗಿಲ್ಲಿ ನಟ. ಗಿಲ್ಲಿ ಅವರು ಬೇರೆ ಬೇರೆ ಕಾರ್ಯಕ್ರಮ ಬೇರೆ ಬೇರೆ ಊರಿಗೂ ಕೂಡ ಹೋಗಿ ಬರ್ತಾ ಇರ್ತಾರೆ. ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದಾರೆ ಗಿಲ್ಲಿ ನಟ. ಫ್ರೀ ಟೈಮ್ ಸಿಗ್ತಿಲ್ಲ. ಸೊ ಹಬ್ಬಕ್ಕೆ ಕೂಡ ಕರೆದಿರ್ತಾರೆ ಕಾವ್ಯ ಅವರ ತಂದೆ ತಾಯಿ. ಸೊ ಆದ್ರೆ ಅವರಿಗೆ ಹೋಗಕ್ಕಾಗಿಲ್ಲ. ಕಾವ್ಯ ಅವರ ತಂದೆ ತಾಯಿಗೂ ಕೂಡ ಗಿಲ್ಲಿ ಅಂದ್ರೆ ತುಂಬಾನೇ ಇಷ್ಟ. ಯಾಕಂದ್ರೆ ಅವರ ಡೈಲಾಗ್ಗಳು, ಅವರ ಮಾತುಗಳು ಮತ್ತೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಎಲ್ಲವೂ ಕೂಡ ನೋಡಿ ಅವ್ರಿಗೂ ಕೂಡ ಆಶ್ಚರ್ಯ ಆಗಿದೆ. ಈ ಹಿಂದೆ ಯಾವ ಬಿಗ್ ಬಾಸ್ ಸ್ಪರ್ಧೆಗೂ ಕೂಡ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿರಲಿಲ್ಲ. ಅದು ಈಗ ಕೇವಲ ಕಾವ್ಯ ಮತ್ತೆ ಗಿಲ್ಲಿಗೆ ಕ್ರಿಯೇಟ್ ಆಗಿದೆ. ನಿಜವಾಗ್ಲೂ 46 ಕೋಟಿ ಓಟ್ಸ್ಗಳು ಅಂದ್ರೆ ಸಾಮಾನ್ಯದ ಮಾತು.